ಗೈಸ್, ವೆಲ್ಕಮ್ ಟು ಮೈ ಲೈವ್. ನಾನು ನಿಮ್ಮ ರಾಮ್ ಸೋನಿಡಿಯ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಂದು ಪೂರಿ ಮತ್ತು ಸಾಗು ಮಾಡಿದ್ದೆ. ಒನ್ ಆಫ್ ಮೈ ಹಸ್ಬೆಂಡ್ ಫೇವ್ರೇಟ್ ಫುಡ್ಡು ಮತ್ತು ನನ್ನ ಮಗಂದು ಫೇವ್ರೇಟ್ ಆಗಿರಬಹುದು. ಸೊ ಅದನ್ನು ತಿಂದಾದ ನಂತರ ನಾವು ಸ್ವಲ್ಪ ಶಿವಾಜಿನಗರಕ್ಕೆ ಹೋಗಿದ್ವಿ. ಯಾಕೆಂದರೆ ದೈವಿಕಿಗೆ ಡಾನ್ಸ್ ಕ್ಲಾಸ್ಗೆ ಹಾಕಿದ್ವಿ. ಸೊ ಅವನಿಗೆ ಸ್ಪೋರ್ಟ್ಸ್ ಡ್ರೆಸ್ ತರಲಿಕ್ಕಂತ ಹೋಗಿದ್ವಿ. ಸ್ವಲ್ಪ ಸ್ಪೋರ್ಟ್ಸ್ ಡ್ರೆಸ್ ತಂದರೆ ಕಂಫರ್ಟೇಬಲ್ ಆಗಿರುತ್ತೆ ಅವನಿಗೆ, ಆ್ಯಂಡ್ ಚೆನ್ನಾಗೂ ಇರುತ್ತೆ ಹಾಕಲಿಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ನೋಡ್ಲಿಕ್ಕೆ ಅಂತ ಹೋಗಿದ್ವಿ. ಆ್ಯಂಡ್ ನಂದು ಬರ್ಡೇ ಬಂದಿರೋದ್ರಿಂದ ನನಗೆ ಡ್ರೆಸ್ ತುಂಬಾ ಕಂಫರ್ಟೇಬಲ್ ಆಗಿರೋ ಡ್ರೆಸ್ಗಳು ಬೇಕಾಗ್ತಿತ್ತು. ಅಲ್ಲಿ ನೋಡಿ ಝಲ 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 ಡ್ರೆಸ್ಗಳು. ಸೊ ಅದಾದ ನಂತರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಶಾಪಿಂಗ್ ಸಾಯಂಕಾಲ ಸ್ಯಾಟರ್ಡೆ ಸಾಯಂಕಾಲ ತಿರ್ಗಾ ಮತ್ತೆ ಇದು ಇತ್ತು, ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಡ್ಯಾನ್ಸ್ ಕ್ಲಾಸಿಗೆ ಪ್ರಾಕ್ಟೀಸ್ ಇತ್ತು ಒಂದು ಡ್ಯಾನ್ಸ್ ಕ್ಲಾಸಲ್ಲಿ. ಅವ್ನಿಗೆ ಚೆನ್ನಾಗಿ ಎಕ್ಸಸೈಸ್ ಬಗ್ಗೆ, ಆಮೇಲೆ ಲಗಾಟೆ ಹಾಕೋದ್ರ ಬಗ್ಗೆ ಪ್ರತಿಯೊಂದು ಅವ್ನಿಗೆ ಹೇಳ್ಕೊಡ್ತಾಯಿದ್ರು. ಬಿಕಾಸ್ ಅವ್ನು ಚಿಕ್ಕ ಚೈಲ್ಡ್, ಅವನು ಇನ್ನೂ ಮೆಚೂರ್ ಅಷ್ಟಿರೋದಿಲ್ಲ. ಯಾಕೆಂತಂದರೆ ಮನೆಯಲ್ಲೇ ನನಗೆ ಇನ್ನೂ ಆಡೋ ವಯಸ್ಸು ಒಂದು. ಸೊ ಆ ಆಡೋ ವಯಸ್ಸಿನಲ್ಲಿ ಕಂಫರ್ಟ್ ಝೋನಲ್ಲಾಗಿ ಏನದು ಬಾಡಿ ಫಿಟ್ನೆಸ್ ಬರಬೇಕು ಅಂತಂದರೆ ಟೈರ್ ಎಲ್ಲ ಎತ್ತಾಕಿಸ್ತಾರೆ. ಸೊ ಇದಾದ್ರಿಂದ ಸ್ವಲ್ಪ ಅವನಿಗೆ ಕಷ್ಟ ಆಗುತ್ತೆ, ಸ್ಟ್ರಗಲ್ ಆಗುತ್ತೆ. ಬಟ್ ನಾವೇ ಹ್ಯಾಂಡಲ್ ಮಾಡಬೇಕಲ್ವ, ಮಕ್ಕಳಿಗೆ ನಾವೇ ತೋರಿಸ್ಬೇಕಲ್ವ. ಅದಾದ ನಂತರ ನೋಡಿಯಪ್ಪ, ನಮ್ಮ ಅದುಗೆ 1.5 ಇಯರ್ದು ಇಂಜೆಕ್ಷನ್ ಇತ್ತು. ಸೊ ಅವನಿಗೆ ಪೋಲಿಯೋ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕಂತ ಹೋಗಿದ್ವಿ. ಹೆವಿ ರಶ್ ಇತ್ತು. ಬಟ್ ನಾವು 1 ಅವರ್ ವೆಯ್ಟ್ ಮಾಡಿಬಿಟ್ಟು ಇಂಜೆಕ್ಷನ್ ಹಾಕ್ಕೊಂಡು ಬಂದ್ವಿಪ್ಪ. ಹಾಕ್ಕೊಂಡು ಬಂದ ತಕ್ಷಣ 2 ಡೇಸ್ ಅವ್ನಿಗೆ ಏನೂ ಆಗಿರಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಇವನದ್ದು ಅಂತ ಹೇಳಿ. 2 ಡೇಸ್ ಏನೂ ಆಗಲಿಲ್ಲ. ನಾನೇನು ಅಂದ್ಕೊಂಡೆ, ಅವನಿಗೆ ಬಿಕಾಸ್ ಅದೇನೋ ಅನಿಸ್ಲಿಲ್ಲ ಅನಿಸುತ್ತೆ ಅಂತ ನಾನು ಸುಮ್ಮನೆ ಆದೆ. 3rd ಡೇಗೆ ಅವನಿಗೆ ಹೈ ಫೀವರ್ ಬಂದುಬಿಡ್ತು, ಸಿಕ್ಕಾಪಟ್ಟೆ ಜ್ವರ, ಆಮೇಲೆ ತುಂಬಾ ಕಿರಿಕಿರಿ, ಏನೋ ಸಮಥಿಂಗ್ ಏನೋ ಮನೇಲಿ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆದರೂ ಏನೂ ಮಾಡೋಕ್ಕಾಗಲ್ಲ, ಮಗು ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸ ಸೈಡಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ಮಗುಗೆ ಏನು ತಿನ್ನಿಸ್ಬೇಕು, ಏನು ಊಟ ಮಾಡಿಸ್ಬೇಕು, ಪ್ರತಿಯೊಂದು ಕೇರ್ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ಹುಷಾರಿಲ್ದಂಗೆ ಆಯ್ತಂದರೆ ಅವ್ನು ತುಂಬಾ ಡಿಪ್ರೆಷನ್ ತೊಗೊಂಡ್ಬಿಡ್ತಾನೆ. ಸೊ ನನಗೆ ಅವ್ನ ಹೆಲ್ತೇ ಭಯ ಆಗ್ತಿರುತ್ತೆ ದೈವಕ್ಕಿಂತ. ನನಗೆ ಅವನು ಏನಾದರೂ ಏನಾದರೂ ಆಯ್ತು ಅಂದರೆ ಟೆನ್ಷನ್ ನನಗೆ ಜಾಸ್ತಿ ಆಗ್ತಿರುತ್ತೆ. ಬಿಕಾಸ್ ಯಾಕಂದ್ರೆ ನಾನು ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ ಅದು ಪ್ರಾಬ್ಲಮ್ ಏನೇನಾಗುತ್ತೆ ಅಂತ ಹೇಳಿ. ಅದರ ಸಿಚುವೇಶನ್ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ಮಗುಗೆ ಒಂದು ತಾಯಿ ಅನ್ನೋದು ಇನ್ನೊಂದು ತಾಯಿ ಬೇಕಾಗುತ್ತೆ, ಸಹಾಯ ಅಂತ ಅನಿಸ್ಬಿಡ್ತು. ನನಗೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ ಅಂತ ಕಂಡು ಬಂತು, ನನಗೇನಾದ್ರು ಹುಷಾರಿಲ್ಲ ಅಂದರೆ ನಾನೇ ಸ್ಯಾಕ್ರಿಫೈಸ್ ಮಾಡ್ಕೋಬೇಕು. ಬಿಕಾಸ್ ನನ್ನ ಬಿಟ್ಟರೆ ಮನೇಲಿ ಗತಿ ಇಲ್ಲ ಮಾಡೋರು. ಸೊ ನನಗೇನಾದ್ರು ಹುಷಾರಿಲ್ಲ ಅಂತಂದಾಗ ನಾನೇ ಹ್ಯಾಂಡಲ್ ಮಾಡಿಕೊಂಡು ನಾನೇ ಎದ್ದುಬಿಟ್ಟು ರೆಡಿ ಆಗ್ತೀನಿ. ಬಟ್ ನನ್ನ ಮಕ್ಕಳಿಗೆ ಹುಷಾರಿಲ್ಲ ಅಂತಂದಾಗ ತಾಯಿಗಾಗೋ ಸಂಕಟ ಮತ್ತು ಆ ತಾಯಿಗೂ ಆಗೋದಿಲ್ಲ. ಬಟ್ ಆ ತಾಯಿಗೆ ಸಂಕಟ ಆಗ್ಬೇಕಾದ್ರೆ ನನಗೂ ತಾಯಿ ಇರಬೇಕಿತ್ತಲ್ಲ ಅನ್ನೋ ಫೀಲ್ ಬಂದುಬಿಡುತ್ತೆ ಆ ಸಿಚುವೇಶನ್, ಆ ಸಂದರ್ಭಕ್ಕೆ ಸಮಯಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಒಂದು ಮೆಚೂರಿಗೆ ಬರೋವರೆಗೂ ತಾಯಿ ಚೆನ್ನಾಗಿರಬೇಕು. ಮಕ್ಕಳು ಮೆಚೂರಿಟಿ ಅನ್ನೋದು ಅವ್ರ ಸ್ಥಾನದಲ್ಲಿ ಅವ್ರು ನಿಂತ್ಕೋಬೇಕಾದ್ರೆ ತಾಯಿ ಕರ್ತವ್ಯ ಅದು. ಸೊ ಅದು ಆ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ. ಆ ದೇವ್ರು ನನಗೆ ಇನ್ನೂ ಆಯುಷ್ಯವರೆಗೆ ನಂಗೆ ಚೆನ್ನಾಗಿ ಕೊಡೋಪ್ಪ ದೇವ್ರು. ಯಾಕಂದ್ರೆ ನನ್ನ ಮಕ್ಕಳು ಒಂದು ಸ್ಥಾನದಲ್ಲಿ ಇಲ್ಲವರೆಗೂ ಅವರಿಗೆ ಒಂದು ಒಳ್ಳೆಯ ಫ್ಯೂಚರ್ ಕೊಡೋವರೆಗೂ ನನಗೆ ಆರೋಗ್ಯವಾಗಿಡು ಅಂತ ಕೇಳ್ಕೊಳ್ತೀನಿ. ಅದೊಂದೇ ನಾನು ಬಯಸೋದು ನನ್ನಲ್ಲಿ. ಅದಾದ ನಂತರ ಇಂಜೆಕ್ಷನ್ ಹಾಕಿಸ್ಕೊಂಡ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ಇತ್ತು. ಅಕ್ಷಯ ತೃತೀಯ ದಿನ ಬೆಳಗಿನ ಜಾವ ನಾನು ಪೂಜೆ ಎಲ್ಲ ಮಾಡಿಕೊಂಡೆ. ಬಿಕಾಸ್ ಏಕೆಂತಂದರೆ ಸಂಡೇಯಿಂದ ಅಕ್ಷಯ ತೃತೀಯ ಸ್ಟಾರ್ಟ್ ಆಯಿತು. ಬಟ್ ಸಂಡೇನೇ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗಿತ್ತು, ಕೆಲಸ ತುಂಬಾ ಇತ್ತು. ಸೊ ಕೆಲಸಕ್ಕೋಸ್ಕರ ನಾವು ಆಚೆ ಹೋಗಿದ್ವಿ. ಬರೋದೇ ಲೇಟ್ ಆಯಿತು. ಬರಬೇಕಾದ್ರೆ 1 kg ಅಕ್ಕಿ, 1 kg ಉಪ್ಪು ತೊಗೊಂಡ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಗಿಡಗಳು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದರೆ, ಆ ಬಿಸಿಲಿನ ಹೊಳೆಯೋದಕ್ಕೂ ಆಮೇಲೆ ಆ ಗಿಡಗಳು ಗ್ರೀನರಿ ಕಾಣಿಸೋದಕ್ಕೂ ವಾವ್ ಅಂತ ಒಂದು ಕ್ಷಣ ನನಗೆ ರೋಮಾಂಚನಕವಾಯಿತು. ಬಿಕಾಸ್ ಸೂರ್ಯ ಅದೇ ಟೈಮಲ್ಲಿ ಹುಟ್ತಾ ಇದ್ದ. ಅವ್ನು ಹುಟ್ಟೋದು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಯಾಕೆಂದ್ರೆ ಬೆಳಗಿನ ಜಾವ ನಾನು 5:15 ಎದ್ದು ಸ್ನಾನ, ಪೂಜೆ, ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನನಗೆ ಎಂತೋ ಫೀಲಿಂಗ್ಸ್ ಕೊಡ್ತಾಯಿತ್ತು, ಪಾಸಿಟಿವ್ ಫೀಲಿಂಗ್ಸ್ ಕೊಡ್ತಾಯಿತ್ತು. ಓಕೆ, ನನ್ನ ಲೈಫು ಇಷ್ಟೊಂದು ಚಿಕ್ಕದಾಗಿದೆಯಾ ಅಂತ ಅನ್ನಿಸ್ತು. ಅದಾದ ನಂತರ ನಾನು ದೇವರಿಗೆ ನಾನು ಏನೇನು ಪೂಜೆಗಳು ಇಡಬೇಕು ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಆಮೇಲೆ ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ನೋಡಿ ಗೊತ್ತಾಗ್ತಿದೆಯಲ್ಲ, 1 ಬೊಟ್ಲಲ್ಲಿ ಸಾಲ್ಟ್ ಹಾಕಿದ್ದೀನಿ, 1 ಬೊಟ್ಲಲ್ಲಿ ಅಕ್ಕಿ ಹಾಕಿದ್ದೀನಿ. ಅದನ್ನಿಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಮಂಡೇ 7:30 ಗಂಟನೂ ಅಕ್ಷಯ ತೃತೀಯ ಒಳ್ಳೆ ದಿನ ಇದೆ ಅಂತ ಹೇಳಿದರು. ಬಟ್ ಅದಕ್ಕೆ ನಾನು 5:30 ಎದ್ದೆ. ನನ್ನ ಮಕ್ಕಳು ಚಿಕ್ಕದಾಗಿದ್ರು ನಾನು ದೇವರು ಅನ್ನೋ ದೇವರಲ್ಲೇ ಮೊರೆ ಹೋಗಿಬಿಟ್ಟಿದ್ದೀನಿ. ಆದರೆ ದೇವ್ರು ಅನ್ನೋದು ನನಗೆ ಯಾವುದೇ ರೀತಿಯನ್ನು ಒಳ್ಳೆತನ ಮಾಡ್ತಿದ್ರಂತ ನನಗೆ ಅನ್ನಿಸ್ತಾನೇ ಇಲ್ಲ. ಬಟ್ ನ್ಯಾಯವಾಗಿ ಹೋಗ್ತಾಯಿದ್ದೀನಿ, ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ನಾನು ಮೋಸ ಮಾಡಿ ತಿನ್ನೋದಾಗಲಿ, ಇನ್ನೊಬ್ರಿಗೆ ಹೊಟ್ಟೆ ಹೊಡೆದಾಗಿ ತಿನ್ನೋದಾಗಲಿ ನಾನು ಯಾವತ್ತೂ ಮಾಡ್ತಾಯಿಲ್ಲ. ದೇವ್ರಿಗೆ ನಾನು ಎಷ್ಟು ಮೊರೆ ಹೋಗ್ತಾ
ಇದ್ದೀನಿ ಅಂದರೆ ದೇವರೇ ನನಗೆ ನಿಧಾನವಾಗಿ ಕರ್ಕೊಂಡು ಹೋಗ್ತಿದ್ದಾನೋ ಗೊತ್ತಿಲ್ಲ ಒಂದು ಒಳ್ಳೆ ಸ್ಥಾನಕ್ಕೆ. ಆ ದೇವ್ರ ಮೇಲೆ ಬಿಟ್ಟಿದ್ದೀನಿ. ನನ್ನ ಲೈಫೆಲ್ಲ ಪೂರ್ತಿ ನಾನು ದೇವ್ರ ಮೇಲೆ ಬಿಟ್ಟಾಕಿದ್ದೀನಿ. ನನ್ನ ಜೀವನ ನನಗೆ ಎಲ್ಲಿ ನಿಲ್ಲಿಸ್ತೀಯಪ್ಪ ಅಂತ ನಾನು ದೇವ್ರ ದಾರಿಯಲ್ಲೇ ಹೋಗ್ತಾಯಿದ್ದೀನಿ ನಾನು. ಆದರೆ ಆದಷ್ಟು ಬೇಗ ನನ್ನ ದಾರಿ ಅಡೆತಡೆ ದಾರಿ ನಾನು ಹೋಗೋ ದಾರಿಯಲ್ಲಿ ಅಡೆತಡೆಗಳನ್ನೆಲ್ಲ ದೂರ ಹಾಕಿಬಿಟ್ಟು ನನ್ನ ದೇವರು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಿ ನಿಲ್ಲಿಸ್ತಾನಂತ ಭರವಸೆ ಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ಇವಾಗ ಟಿಫನ್ ಮಾಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಟಿಫನ್ ಮಾಡಬೇಕು. ಸೊ ಅದಾದ ನಂತರ ನಾನು ಟಿಫನ್ಗೆ ಇಡ್ಲಿ ಮಾಡೋಕ್ಕಿಟ್ಟಿದ್ದೆ. ಇಡ್ಲಿ ಮಾಡಿದ್ದೀನಿ, ಇನ್ನೇನು ಚಟ್ನಿ ರುಬ್ಬಬೇಕು. ಯಾಕಂದರೆ ಈ ಬಿಸಿಲು ಸೆಕೆಯಲ್ಲಿ ಜಾಸ್ತಿ ಚಟ್ನಿಗಳು ಇರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇಡ್ಲಿ ಎಲ್ಲ ರೆಡಿ ಆದಮೇಲೆ, ಪೂಜೆ ಎಲ್ಲ ರೆಡಿ ಆದಮೇಲೆ ಚಟ್ನಿ ಮಾಡಿದ್ರೆ ಫ್ರೆಶ್ ಆಗಿರ್ಬೋದು, ಹಾಗೆ ತಿನ್ಬೋದು ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಕರೆಂಟ್ ಪೋಯ. ಸೊ ಕರೆಂಟ್ವರೆಗೂ ಕಾದು ಇಡ್ಲಿ ತಿಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಸೊ ಟೆಂಪಲ್ಗೆ ಹೋಗ್ತಾಯಿದ್ವಿ. ಅವನು ಇವಾಗ ಮಾಡಿಕೊಡಲ್ಲ ಬಿಡ್ರಿ, ಇವಾಗ ಅವನು ಮಾಡಿಕೊಡಲ್ಲ. ಸೊ ಇವತ್ತು ಶನೇಶ್ವರ ಟೆಂಪಲಲ್ಲಿ ಪೂಜೆ ಇದೆ. ಆ್ಯಂಡ್ ಏನದು ಕೀ ತೊಗೊಂಡ್ರಾ, ಜಾತ್ರೆ ಇದೆ. ಸೊ ಹೊರಡ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಬಂದಮೇಲೆ ಸಿಗ್ತೀನಂತೆ. ಬಾಯ್. ಸೊ ಅದಾದ ನಂತರ ನಾನು ಶನೇಶ್ವರ ದೇವಸ್ಥಾನಕ್ಕೆ ಬಂದೆ. ಇದು 5 ದಿನ ದೇವಸ್ಥಾನದಲ್ಲಿ ಪೂಜೆ ಇಟ್ಟಿದ್ದರು. ಮಹಾಹೋಮ, ಅಭಿಷೇಕ, ಎಣ್ಣೆ ಅಭಿಷೇಕ ಮತ್ತು ಏನೇನೋ ಶನಿ ದೋಷ ಪ್ರತಿಯೊಂದೂ ಶನೇಶ್ವರ ಜಾತ್ರಾ ಉತ್ಸವ ಮಾಡಿದರು. 5 ದಿನ ಇರುತ್ತೆ. ಸೊ 5 ದಿನದಲ್ಲಿ ನಾನು ಅಭಿಷೇಕಕ್ಕೆ ಕೊಟ್ಟಿದ್ದೆ. ಫಸ್ಟ್ ಡೇಗೆ ನನ್ನ ಕೈಲಾದಷ್ಟು ನಾನು ಪ್ರಸಾದಕ್ಕೆ ಅಭಿಷೇಕಕ್ಕೆ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದೆ. ನಿಧಾನವಾಗಿ ಹಾರಾಳವಾಗಿ. ನನಗೆ ತುಂಬ ಅಂದರೆ ತುಂಬ ನಂಬಿರೋ ದೇವರಂದರೆ ಒಂದು ಯಲ್ಲಮ್ಮ ಮತ್ತು ಶನೇಶ್ವರ ನಾನು ಎಷ್ಟು ನಂಬಿದ್ದೀನಿ ಅಂತಂದರೆ, ನನ್ನ ಕಷ್ಟ ಅನ್ನೋದಕ್ಕಿಂತ ನನ್ನ ಗಂಡನ ಕಷ್ಟ ಪರಿಹಾರ ಆದರೆ ನನ್ನ ಕಷ್ಟ ಪರಿಹಾರ ಆದಂಗೆ. ಯಾಕಂದರೆ ಮನೆಯಲ್ಲಿರೋ ದುಡಿತಾ ಇರೋ ಗಂಡನಿಗೆ ನಾವು ಆಯುಷ್ಯ ಚೆನ್ನಾಗಿಡಪ್ಪ ದೇವ್ರಂತ ಕೇಳ್ಕೊಂಡ್ರೆ ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಮೊದಲು ಮೇನ್ ಹೆಡ್ ಆಫ್ ಫ್ಯಾಮಿಲಿ ಯಾರು ಇರ್ತಾರೆ ನೋಡಿ, ಅವ್ರಿಗೆ ಒಳ್ಳೆದನ್ನು ಬಯಸಿ. ಯಾಕೆಂದರೆ ಅವರಿಂದನೇ ಮನೆತನ ನಡೀತಿರುತ್ತೆ. ಸೊ ಅವರಿಂದನೇ ಎಲ್ಲ ನಡೀತಿರ್ಬೇಕಾದ್ರೆ ಅವ್ರಿಗೆ ಒಳ್ಳೆದನ್ನು ಬಯಸೋದೇ ನನ್ನ ಕರ್ತವ್ಯ. ನಾನು ಪ್ರತಿಯೊಂದು ದೇವಸ್ಥಾನ ಹೋದಾಗ ಇಷ್ಟ ನಾನು ಕೇಳ್ಕೊಳ್ಳೋದು, ನನ್ನ ಮಕ್ಕಳನ್ನ, ನನ್ನ ಗಂಡನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ಅಂತೇಳಿ ಮತ್ತೇನು ಕೇಳ್ಕೊಂಡಿಲ್ಲ. ನಾನು ಕೇಳೋದಕ್ಕೂ ಹೋಗೋದಿಲ್ಲ ದೇವ್ರ ಹತ್ರ ನಾನು ಜಾಸ್ತಿ. ಆದರೆ ಜಾಸ್ತಿ ದೇವರು ಅಂತ ಮೊರೆ ಹೋಗ್ತೀನಿ. ಆ ದೇವ್ರು ನನಗೆ ಯಾವಾಗ ಕಣ್ ತೆಗಿತಾನೋ ಗೊತ್ತಿಲ್ಲ. ನಾನು ಆದಷ್ಟು ಪೂಜೆ ಪುನಸ್ಕಾರ ಎಲ್ಲಿವರೆಗೂ ನಂಗೆ ದೇವರ ಆರೋಗ್ಯ ಕೊಟ್ಟು ಗಟ್ಟಿಯಾಗಿಡ್ತಾನೋ ಅಲ್ಲಿವರೆಗೂ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ಆ ದೇವ್ರು ಎಲ್ಲಿಗೆ ನನಗೆ ಹೋಗಿ ನೆಲೆ ನಿಲ್ಲಿಸ್ತಾನೆ ಅಲ್ಲಿವರೆಗೂ ನಾನು ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ತುಂಬ ನೋಡ್ತಾ ಇದ್ದೆ. ಎಷ್ಟು ಕ್ಯೂರಿಯಾಸಿಟಿ ಆಗಿತ್ತು ಅಂತಂದರೆ ನನಗೆ ನಿಜವಾಗ್ಲೂ ನಾನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಶನೇಶ್ವರದಲ್ಲಿ 12:30 ಊಟ ಸ್ಟಾರ್ಟ್ ಆಗುತ್ತೆ ಭೋಜನ. ಅಲ್ಲಿ ಇವಾಗ ಮುದ್ದೆ ಮಾಡ್ತಾಯಿದ್ರು. ನನಗೆ ತಿನ್ನಬೇಕು ಅಂತ ಎಷ್ಟೋ ತನಕ ಕೂತ್ಕೊಂಡೆ ಒಂದು 10 ಮಿನಿಟ್ಸ್ ಇತ್ತು ರೀ. ಇನ್ನೇನು ಹೋಗಬೇಕು ತಿನ್ನಬೇಕು ಅನ್ನೋಷ್ಟರೊಳಗಡೆ ಪೂಜೆನೇ ಮುಗಿಸಿ ನನ್ನ ಮಗ ಆಳೋ ಸ್ಟಾರ್ಟ್ ಮಾಡ್ದ. ಆ ಬಿಸಿಲಿಗೂ ಅದಕ್ಕೂ ನನ್ನ ಗಂಡ, ನಿನಗೆ ಇವಾಗ ಪ್ರಸಾದ ಕೊಟ್ಟಿದ್ದಾರೆ ತಾನೇ, ಅಷ್ಟೇ ತೊಗೊಂಡು ಹೋಗೋಣ ನಡಿ, ಮಗು ಅಳ್ತಾ ಇದೆ ಅಂತಂದ್ರು. ಬಟ್ ನಮ್ಮ ಮಗು ಶನೇಶ್ವರ ಟೆಂಪಲ್ದು ಅನ್ನೋ ಕಾರಣಕ್ಕೆ ನಾವು ಶನೇಶ್ವರ ಟೆಂಪಲ್ದು ಇರೋ 1 ನಿಮಿಷ ಪುಳಿಯೋಗರೆ 1 ಬಾಕ್ಸು ಚಿಕ್ಕದು ಆ್ಯಂಡ್ ಪ್ರಸಾದ ಇದನ್ನು, ಆಮೇಲೆ ಒಂದು ಮೋಸಂಬಿ, ಆರೆಂಜು, 2 ಬನಾನಾ. ಸೊ ಇದು ನಮ್ಮ ಶನೇಶ್ವರ ಟೆಂಪಲ್ದು ಪ್ರಸಾದ. ಎಸ್ ದಟ್ಸ್ ಅ ಗುಡ್ ಬಾಯ್. ಸೊ ಇವ್ರು ಎದ್ರು, ಇವ್ರು ಬಂದರು, ಇವನು ನೋಡಿರಲಿ. ಸೊ ಇವಾಗ ಬಂದ್ವಿ. 12:30 ಆಗೋಯಿತು. 12 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಇರಲಿಲ್ಲ, ಮನೆಗೆ ಬಂದ್ವಿ. ಪೂರಿ ತಿಂತೀವಿ ಇವಾಗ. ಸೊ ಚಲೋ ಅದು ಅದಾದ ನಂತರ ತುಂಬ ಫ್ರೂಟ್ಸ್ ಇತ್ತು. ಈ ಶಕೆಗೂ, ದೈವಿಕಗೆ ಮತ್ತು ಅದುಗೆ ಜಾಸ್ತಿ ಔಟ್ಸೈಡದು ಜ್ಯೂಸ್ ಎಲ್ಲ ಕುಡ್ಸೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಬಿಕಾಸ್ ಕೆಮ್ಮು, ನೆಗಡಿ, ಹೀಟ್, ಕೋಲ್ಡ್ ಬಂತು ಅಂದರೆ ತುಂಬಾ ಕಷ್ಟಪಡ್ತಾರೆ. ಮಗಳು ಕಷ್ಟಪಡೋದು ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಏನು ಹೇಳಿದೆ, ಎಲ್ಲ ಥರದ್ದು ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಬಿಡಿ, ನಾನು ಹಾಲು ಬಿಸಿ ಮಾಡ್ತೀನಿ ಅಂತ ಹೇಳಿದೆ. ಕಸ್ಟರ್ಡ್ ಪೌಡರ್ ಇತ್ತು ಮತ್ತು ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ 1-2 ಏಲಕ್ಕಿ ಹಾಕಿಬಿಟ್ಟು ಬೇಯಿಸಿ, ಅದಾದ ನಂತರ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಆಗಿ ತಣ್ಣಗಾದ ನಂತರ ಎಲ್ಲ ಫ್ರೂಟ್ಸು ಕಟ್ ಮಾಡಿದಂಥದ್ದು ಹಾಕಿಬಿಟ್ಟು ಫ್ರೂಟ್ ಸಲಾಡ್ ಮಾಡಿದೆ ರೀ. ಇಷ್ಟು ಚೆನ್ನಾಗಾಯಿತು ಅಂತಂದರೆ ನನ್ನ ಮಕ್ಕಳು ತುಂಬಾ ಟೇಸ್ಟಿಯಾಗಿ ತಿಂದರು. ಬಟ್ ಅದು ದೈವಿಕ ಏನು ಮಾಡ್ತಾರೆ ಅಂದರೆ ಅವನಿಗೆ ಸ್ಪಾಟ್ಸ್ ಅಂದರೆ ತುಂಬ ಸಾಫ್ಟಾಗಿರೋದೆಲ್ಲ ಇಷ್ಟ. ಅವನಿಗೆ ಜಾಸ್ತಿ ಹಾರ್ಡಾಗಿರೋದು ಇಷ್ಟ ಆಗೋದಿಲ್ಲ. ಅದರಲ್ಲಿ ಸಾಫ್ಟಾಗಿರೋದು ಗ್ರೇಪ್ಸ್ ಆಯಿತು, ಇನ್ನು ಕಾಜು ಆಯಿತು ಮತ್ತು ಪಪಾಯ ಆಯಿತು, ಇದನ್ನೆಲ್ಲ ಸಾಫ್ಟ್ನೆಸ್ ಇರೋದನ್ನು ತಿಂದ. ಸೊ ನಮಗೆ ಹೆಂಗೆ ಮಾಡಬೇಕು ಅಂತಂದರೆ, ಇವಾಗ ನಾನು ಡೈರೆಕ್ಟಾಗಿ ಫ್ರೂಟ್ಸು ಕೊಡೋದು ಕಷ್ಟನೇ. ಯಾಕೆಂದರೆ ಕೆಲವೊಂದು ಮಕ್ಕಳು ತಿಂತಾರೆ, ಇನ್ನು ಕೆಲವರು ಮಕ್ಕಳು ತಿನ್ನಲ್ಲ. ಬಿಕಾಸ್ ಒಂದೊಂದು ಟೈಮಲ್ಲಿ ಏನದು ಜ್ಯೂಸ್ ಮಾಡಿಕೊಡ್ಬೇಕಾಗುತ್ತೆ, ಬನಾನಾ ಜ್ಯೂಸ್ ಆ್ಯಂಡ್ ಪಪಾಯ ಜ್ಯೂಸ್ ಅಂಥದ್ದೆಲ್ಲ ಮಾಡಿಕೊಡ್ಬೇಕಾದ್ರೆ ಮಕ್ಕಳು ಚೆನ್ನಾಗಿ ಕುಡಿತಾರೆ, ತಿಂತಾರೆ. ಅದಕ್ಕೋಸ್ಕರ ಇದು ಒಂಥರ ಡಿಫ್ರೆಂಟಾಗಿರಲಿ ಅಂತ ಮಾಡಿದೆ. ಸೊ ಎನಿವೆ ಮಾಡಾಯಿತು. ಮಾಡಾದ ನಂತರ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ.
ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ಇದೇನು ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಮಾಡಿದೆ. ಸೊ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಅವನಿಗೆ. ಸೊ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಕರ್ಡ್ ರೈಸ್ ಮಾಡಬೇಕು, ಚಪಾತಿ ಮಾಡಿದ್ದೆ ಆವಾಗಲೇ. ಸೊ ಚಪಾತಿ ಆಯಿತು. ಆ್ಯಂಡ್ ಸೊಪ್ಪಿನ ಪಲ್ಯ ಮಾಡಿದೆ, ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದೆ. ಸಖತ್ತಾಗಿತ್ತು. ಸೊ ತಿಂದರು. ಸೊ ಪಲ್ಯ ಆಯಿತು. ಆ್ಯಂಡ್ ರೈಸ್ ಮಾಡಿದ್ದೆ. ಆ್ಯಕ್ಚುಲಿ ರೈಸ್ ಯಾಕೆ ಮಾಡಿದೆ ಅಂತಂದರೆ, ಇವಾಗ ನಾನು ಮೊಸರನ್ನ ಮಾಡೋಕ್ಕೆ. ಸೊ ಮೊಸರನ್ನ ಆದರೆ ಸ್ವಲ್ಪ ತಂಪಾಗುತ್ತೆ, ಅದೂ ತಿಂತಾನೆ ಅಂತ ಹೇಳಿ ಮಾಡಿದ್ದೀನಿ. ಸೊ ಚಲೋ ಇವಾಗ ಕರ್ಡ್ ರೈಸ್ ಮಾಡ್ತೀನಿ. ಹೆಂಗೋ ಗುಲಾಬ್ ಜಾಮೂನ್ ಮಾಡಿರೋದು ಎಣ್ಣೆ ಉಳಿದಿತ್ತಲ್ಲ, ಸ್ವಲ್ಪ ಎಣ್ಣೆನ ತೆಗೆದುಬಿಟ್ಟು ಇದಕ್ಕೇನೆ ಒಗ್ಗರಣೆ ಹಾಕ್ಬಿಡ್ತೀನಿ ಕರ್ಡ್ ರೈಸು. ದೈವಿಕ್ ನೋಡಿ ತೋರಿಸು ಅಂತಿದ್ದಾನೆ. ದೈವಿಕ್ ಒಂದು ಫೇವ್ರೇಟ್ ಇದು. ನೋ ಹಾಗೆಲ್ಲ ಕೈ ಹಾಕ್ಬಾರ್ದು, ಬೌಲಿಗೆ ಕೊಡ್ತೀನಿ ಹಾಕಿ. ಸೊ ಚಲೋ ಕರ್ಡ್ ರೈಸ್ ಮಾಡಿಂದ ಸಿಗ್ತೀನಂತೆ. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು. ವ್ಲಾಗ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನೋಡೋಣ ಎಲ್ಲ ತವನೆ ಗೈಸ್ ತೋರಿಸಿ ಅಂತೆ ಬೇರೆ. ಸೊ ಚಲೋ. ನಂತರ ನಂದು ಬರ್ಡೇ ಅಂತೂ ತುಂಬಾ ಸ್ಪೆಷಲಾಗಿ ಆಯಿತು. ಯಾಕೆಂದರೆ ಜಾಸ್ತಿ ಹೈಫೈಯಾಗಿ ಮಾಡ್ಕೊಂಡಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ದೊಡ್ಡ ಬರ್ತ್ಡೇ ಥರನೇ ಆಯಿತು. ಸೊ ನಾನು ದೇವಸ್ಥಾನಕ್ಕೆ ಹೋಗೋದು ಒಂದೆರಡು ವೀಡಿಯೋ ಕ್ಲಿಪ್ ಮಾಡಿರಿ ಪ್ಲೀಸ್ ರೀ ಅಂತ ರಿಕ್ವೆಸ್ಟ್ ಮಾಡಿದೆ ನನ್ನ ಹಸ್ಬೆಂಡ್ಗೆ. ಎವ್ರಿ ಟೈಮ್ ನಂದು ಪ್ರತಿಯೊಂದು ವೀಡಿಯೋ ನಾನು ಹಾಕೋ ಇನ್ಸ್ಟಾಗ್ರಾಮಲ್ಲಾಯಿತು, ಯೂಟ್ಯೂಬಲ್ಲಾಯಿತು, ಅದಕ್ಕೆಲ್ಲ ಹಾನೆಸ್ಟ್ಲಿ ಸಪೋರ್ಟ್ ಕೊಡಿದೆ ನನ್ನ ಹಸ್ಬೆಂಡ್ ಬಿಟ್ಟು ಥರ್ಡ್ ಪರ್ಸನ್ ಯಾರೂ ಸಪೋರ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಥರ ವೀಡಿಯೋ ಮಾಡೋರು ಯಾರಿಲ್ಲ. ಅವ್ರದ್ದು 16 ಸ್ಟ್ರಗಲ್ ಟೆನ್ಷನ್ ದೂರ ಇಟ್ಬಿಟ್ಟು ನನ್ನ ವೀಡಿಯೋಸ್ಗೆ ಮಾಡೋಕ್ಕೆ ಎಂಕರೇಜ್ ಕೊಡ್ತಾರೆ. ಈ ನನ್ನ ಬರ್ಡೇ ದಿನ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬೀಯಿಂಗ್ ಟು ಮೈ ಲೈಫ್, ಕಮ್ ಟು ಮೈ ಲೈಫ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಹ್ಯಾಬಿ. ಹೀಗೆ ನನ್ನ ಲೈಫಲ್ಲಿ ಜೊತೆಯಾಗಿರಿ ಅಂತ ಕೇಳ್ಕೊತೀನಿ. ಬಿಕಾಸ್ ನಾನು ಹತ್ರು ಜಗಳ ಮಾಡಿದ್ರು, ಬೈದರು, ಒಂದು ಕ್ಷಣಕ್ಕೆ ನಾನು ಕೆಟ್ಟದಾಗ ಬೈದ್ಬಿಟ್ಟಿರ್ತೀನಿ ಅವ್ರಿಗೆ. ಬಟ್ ನಾನು ಹಿಂದ್ಗಡೆ ಅವ್ರನ್ನ ತುಂಬಾ ನೆನಪಿಸ್ಕೊಳ್ತೀನಿ. ಈ ಮುಖಾಂತರ ದೇವ್ರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಹಸ್ಬೆಂಡ್ನ ಯಾವತ್ತೂ ನಾನು ಏನು ಕೆಟ್ಟದ್ದು ಬಯಸಲ್ಲ. ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ದೇವರೇ. ಮತ್ತು ಅವ್ರು ಯಾವುದೇ ರೀತಿ ತೊಂದರೆ ತಾಪತ್ರೆಗಳಿದ್ದಂತಹ ವಿಘ್ನಗಳನ್ನು ಅದನ್ನ ದೂರ ಮಾಡು ವಿನಾಯಕ ಅಂತ ಕೇಳ್ಕೊತೀನಿ. ಆರ್ತಿ ತಗೊಳ್ಳಿ ದೇವಿಕಾ. ಇವತ್ತಿನ ಡೇ ನಂದು ಬರ್ತ್ಡೇ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು, ಪೂಜೆ ಹೋಗೋದು, ಅದೇ ಒಂದು ಕೆಲಸ ಆಗೋಯಿತು. ಸೊ ಅದಾದ ನಂತರ ನಾನು ಕೇಳ್ಕೊಳ್ಳೋದಿಷ್ಟೇ ನನ್ನ ದೇವರ ಹತ್ರ, ನನ್ನ ಮಕ್ಕಳಿಗೆ, ನನ್ನ ಗಂಡಂಗೆ ಆರೋಗ್ಯ ಕೊಟ್ಟರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಕೊನೆಯದಾಗ ಅದು ಕೇಳಿಕೊಂಡು ಕೈ ಮುಗಿದು ಕಾಲು ಮುಗಿದು ನನ್ನವೆಲ್ಲ 16 ವಿಘ್ನಗಳನ್ನು ದೂರ ಮಾಡಪ್ಪ ಅಂತ ಕೇಳ್ಕೊಳ್ತೀನಿ ಇಷ್ಟೇ. ಬಟ್ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ನಾನು ದೇವಸ್ಥಾನಕ್ಕೆ ಹೋದರೆ ಕೈ ಒಂದೇ ಮುಗಿದ್ಬಿಟ್ಟು ಬರ್ತೀನಿ. ನನ್ನ ಆಸೆ ಆಕಾಂಕ್ಷೆಗಳು ಯಾವುದು ನನ್ನ ದೇವರ ಹತ್ರ ಕೇಳ್ಕೊಳ್ಳೋದಿಲ್ಲ. ಅದಾದ ನಂತರ ಒಂದೆರಡು ಫೋಟೋಶೂಟ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ, ಅದೊಂದಾದರೆ ಎಡಿಟ್ ಮಾಡಿ ಹಾಕಿದರೆ ಅಟ್ಲೀಸ್ಟ್ ನನ್ನ ಬರ್ಡೇ ಮೆಮೊರಿ ಅಂತ ಒಂದಾದರೂ ಇರುತ್ತೆ. ಯಾರ ಜೊತೆಗಾದರೂ ಇಲ್ಲಂತಂದ್ರೆ ನಾನು ಮಾಡಿರೋ ವೀಡಿಯೋ ಆದರೂ ನನ್ನ ಜೊತೆಗಿರುತ್ತೆ ಅನ್ನೋದೊಂದೇ ನನ್ನ ಮೈಂಡ್ ಥಾಟ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗಿನ ಕಾಲದಲ್ಲಿ ಮನುಷ್ಯನಂತೂ ನಂಬೋಕ್ಕಾಗ್ತಾಯಿಲ್ಲ. ದೇವ್ರ ಮೊರೆ ಹೋಗ್ತೀನಿ ಹೊರತು ನಾನು ಯಾರೂ ನಂಬೋಕೆ ಹೋಗ್ತಾಯಿಲ್ಲ. ಎಲ್ಲ ನಂಬಿ ನಾನು ಮೋಸ ಹೋಗಿದ್ದ ಕಾರಣನೇ ನನಗೆ ನೋವು ಕೊಡ್ತಾ ಇರೋದು. ಸೊ ಇದನ್ನೆಲ್ಲ ವೀಡಿಯೋ ಮಾಡಿದೆ. ಇವತ್ತಿಗೆ ನನ್ನದು ವೀಡಿಯೋ ಜೊತೆ ಬರ್ಡೇ ಜೊತೆನೂ ವೀಡಿಯೋನು ಎಂಡ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಫ್ಟರ್ ನಾನು ಲಾಂಗ್ ಟೈಮ್ ವೀಡಿಯೋನ ಮಾಡ್ತಾ ಇರ್ತೀನಿ, ಬ್ಲಾಗ್ಸ್ಗಳನ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ದೇನೆ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ಬರೀ ನಂದು ಬರ್ಡೇದಾಗಿರುತ್ತೆ. ಅದಾದ ನಂತರ ನಾನು ನನ್ನ ಹಸ್ಬೆಂಡ್ನ ಸರ್ಪ್ರೈಸ್ ಕೊಟ್ಟರು. ನನ್ನ ಮಗ ದೈವಿಕ್ ಮತ್ತು ಅವರು ಕೇಕ್ ತೊಗೊಂಬರಕ್ಕೆ ಹೋಗಿದ್ರು. ಚಿಕ್ಕದಾಗಿ 1/2 kg ನನ್ನ ಮಗನಿಗೋಸ್ಕರ ಆಸೆಗೋಸ್ಕರ 1/2 kg ಕೇಕ್ ತೊಗೊಂಬಂದರು. ಮನೆಗೆ ಬಂದ ತಕ್ಷಣ ನಾನ್ ವೆಜ್ಜು ತೊಗೊಂಬಂದರು. ಅವತ್ತು ನಾನ್ ವೆಜ್ಜು ಮಾಡಿದೆ. ಈ ಕಡೆ ನಾನು ಫೋಟೋಶೂಟ್ ವೀಡಿಯೋಸೆಲ್ಲ ಆದಮೇಲೆ ಸ್ಮಾಲಾಗಿ ಕೇಕ್ ತೊಗೊಂಬಂದರು. ಸೊ ಕೇಕ್ ಕಟ್ ಮಾಡ್ಕೊಂಡ್ವಿ. ಇದೇ ನನ್ನದು ಖುಷಿ ವಿಚಾರ. ನನ್ನ ಬರ್ಡೇ ದಿನ ನನ್ನ ಮಕ್ಕಳಿಗೆ ನಾನು ಇದನ್ನೇ ಬಯಸ್ತೀನಿ. ನನ್ನ ಬರ್ಡೇ ದಿನ ನನ್ನ ಮಕ್ಕಳಿಗೆ ಆರೋಗ್ಯ ಆಯುಷ್ಯ ಕೊಟ್ಟಪ್ಪ ದೇವರೇ ಕಾಪಾಡು ಅಂತ ಕೇಳ್ಕೊಳ್ತೀನಿ. ಸೊ ಇದು ಸ್ಮಾಲ್ ವಿಡಿಯೋ ಆಗಿತ್ತು. ನನಗೆ ಕೊಡೋ ಥರ ಕೈ ಮಾಡಿ ಕೊಡು. ಕೊಟ್ಟ ಈಗ
ಕ್ಲಾಪ್ಸ್ ಹಾಕಬೇಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಸೋನು, ಹ್ಯಾಪಿ ಬರ್ಡೇ ಟು ಯು. ಮಮ್ಮಿ ತಿನ್ಸು. ಅದು ಮಮ್ಮಿ ತಿನ್ಸಮ್ಮ. ಮಮ್ಮಿ ತಿನ್ಸು, ಅಮ್ಮ ತಿನ್ಸು. ಅಮ್ಮ ಅಮ್ಮ ತಿನ್ಸು. ಅಮ್ಮ 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 ಅಮ್ಮಗೆ ಅಮ್ಮಗೆ ಅಮ್ಮ ಅಮ್ಮಗೆ ತಿನ್ಸು. ಇಲ್ಲಿ ನಾನು ಅಮ್ಮಗಮ್ಮ ಅಮ್ಮಗೆ ತಿನ್ಸು. ಮಮ್ಮಿ ಅಮ್ಮಗೆ ತಿನ್ಸು. ಸೂಪರ್. ಅವ್ನು ವಿಡಿಯೋ ಆನ್ ಮಾಡಿ ಕೊಟ್ಟು ತೋರಿಸ್ಕೊಟ್ಟ. ಹಾಯ್ ನಮ್ಮನ್ನು ತೋರಿಸು. ನಾಲ್ಕು ಗೋಡೆ ಮಧ್ಯದಲ್ಲಿ 4 ಜನರ ಜೊತೆ ಬೆರೆತಾದ ನಂತರ ನನ್ನ ಹುಟ್ಟಿದಬ್ಬ ಮುಗೀತು ಅನ್ನೋಷ್ಟರೊಳಗಡೆ ನನ್ನ ಸ್ನೇಹಿತರು ಬಂದರು. ನನಗೆ ಇಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ನನ್ನ ಸಂಬಂಧಿಕರು ಕೆಲವೊಬ್ಬರು ನನಗೆ ವಿಶ್ ಮಾಡದೇ ಇರೋರು, ಅಟ್ಲೀಸ್ಟ್ ಹೊರೊಬ್ರಿಗೆ ನಾ ಹಚ್ಕೊಂಡಿದ್ದಲ್ಲೇನಲ್ವ ನನ್ನ ಬರ್ಡೇಗಂತ ವಿಶ್ ಮಾಡಿದ್ರು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನ್ನ ಸಾಲದು. ಥ್ಯಾಂಕ್ ಯು ಸೋ ಮಚ್.